ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರೀಮ್ ಟ್ಯಾರೋ. ಇವತ್ತಿನ ರೀಡಿಂಗ್, ನೀವು ಯೋಚನೆ ಮಾಡ್ತಾ ಇರೋ ಒಂದು ವ್ಯಕ್ತಿ, ಪ್ರೀತಿಸ್ತಾ ಇರೋವಂಥ ವ್ಯಕ್ತಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರಾ ಇಲ್ವಾ ಅಂತ. ನಾನಿಲ್ಲಿ 3 ಫೈಲ್ ಮತ್ತು 3 ಕ್ಯಾಂಡಲ್ಸ್ನ ಇಟ್ಟಿದ್ದೀನಿ, ಫ್ಲವರ್ ಕ್ಯಾಂಡಲ್ಸ್. ನಿಮ್ಮ ಒಂದು ಪರ್ಸನ್ನ ನೆನೆಸ್ಕೊಂಡು ನೀವು ಫೈಲ್ನ ಚೂಸ್ ಮಾಡ್ಕೊಳ್ಳಿ ಅಥವಾ ಕ್ಯಾಂಡಲ್ನ ಚೂಸ್ ಮಾಡ್ಕೊಳ್ಳಿ. ಫಸ್ಟ್ ರೆಡ್ ಹಾರ್ಟ್ ಫ್ಲವರ್. ಸೊ ನೀವು ನೋಡ್ಬೋದು ಹಾರ್ಟ್ ಶೇಪಲ್ಲಿರೋ ರೆಡ್ ಕ್ಯಾಂಡಲ್. ಫಸ್ಟ್ ಫೈಲ್. ನೀವು ಕಾರ್ಡ್ನಾದರೂ ಚೂಸ್ ಮಾಡ್ಬೋದು, ಕ್ಯಾಂಡಲ್ನಾದರೂ ಚೂಸ್ ಮಾಡ್ಬೋದು. ಸೆಕೆಂಡ್ ಒನ್ ಯೆಲ್ಲೋ ಡೈಸಿ, ಯೆಲ್ಲೋ ಕಲರಲ್ಲಿರೋ ಡೈಸಿ ಫ್ಲವರ್ ಕ್ಯಾಂಡಲ್. ಸೆಕೆಂಡ್ ಫೈಲ್ ಇದು. ಯೋಚನೆ ಮಾಡಿ, ನೀವು ಬೇಕಿದ್ರೆ ಮೆಡಿಟೇಟ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೋದು. ಥರ್ಡ್ ಫೈಲ್ ವೈಟ್ ರೋಸ್, ಹಾರ್ಟ್ ಶೇಪಲ್ಲಿರೋ ವೈಟ್ ರೋಸ್. ನಾನು ಒಟ್ಟಿಗೆ 3 ಫ್ಲವರ್ನ ತೋರಿಸ್ತೀನಿ. ನೀವು ಬೇಕಿದ್ದರೆ 1 ನಿಮಿಷ ವಿಡಿಯೋನ ಪಾಸ್ ಮಾಡಿ ಧ್ಯಾನ ಮಾಡಿ ನೀವು ಆಮೇಲೆ ಸೆಲೆಕ್ಟ್ ಮಾಡ್ಕೋಬೋದು. ಯಾವುದು ನಿಮಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾಯಿದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಕಲರ್ ಫ್ಲವರ್ನ ಚೂಸ್ ಮಾಡ್ಕೊಂಡಿದ್ದೀರಾ ನೋಡಿ, ಆ ಕಲರ್ ಹಾರ್ಟ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಯಾವ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮಗೆ ಪಾಸಿಟಿವ್ ಆನ್ಸರ್ ಸಿಕ್ಕರೆ ಆದಷ್ಟು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ, ಅಥವಾ ನೆಗೆಟಿವ್ ಏನಾದರೂ ಸಿಕ್ಕರೆ ಅದಕ್ಕೂ ಕೂಡ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮನ್ನು ಯೂನಿವರ್ಸ್ ಪ್ರೊಟೆಕ್ಟ್ ಮಾಡ್ತಾ ಇದೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು, ಕನ್ಫರ್ಮೇಷನ್ ಬೇಕು ಅಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲ್ಗಡೆ ನನ್ನ ನಂಬರ್ನ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಾನಿಲ್ಲಿ 3 ಫ್ಲವರ್ನ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಯಾವ ಒಂದು ಫ್ಲವರ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫೈಲ್ನ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಇವಾಗ ಫಸ್ಟ್ ಫೈಲ್ ರೆಡ್ ಫ್ಲವರ್ನ ಯಾರ್ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಫಸ್ಟ್ ಫೈಲ್ ನಿಮ್ಮ ರೀಡಿಂಗ್ನ ನೋಡೋಣ. ನಿಮ್ಮ ಪರ್ಸನ್, ನೀವು ಯೋಚನೆ ಮಾಡ್ತಾ ಇರೋ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರಾ ಇಲ್ವಾ ಅಂತ. ಕಿಂಗ್ ಆಫ್ ಕಪ್ಸ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್. ಎಸ್, ಕಮಿಟ್ಮೆಂಟ್ ಕೊಡ್ತಾರೆ. ತುಂಬ ಲವ್ವಿಂಗ್ ಪರ್ಸನ್ ಅಂತ ಹೇಳ್ಬೋದು, ಫ್ಯಾಮಿಲಿ ಮ್ಯಾನ್ ಅಂತ ಹೇಳ್ಬೋದು, ತುಂಬಾ ಕೇರಿಂಗ್ ಇರೋವಂಥ ವ್ಯಕ್ತಿ ಅಂತ ಹೇಳ್ಬೋದು. ಫ್ಯಾಮಿಲಿನ ತುಂಬ ಪ್ರೀತಿ ಮಾಡ್ತಾರೆ, ಕಾಳಜಿ ಮಾಡ್ತಾರೆ ಅಂತ ಹೇಳ್ಬೋದು. ಈ ಪರ್ಸನ್ಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಹಾಗೆಯೇ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಬೋದು. ಈ ಪರ್ಸನ್ ಲಾಯಲ್ ಅಂತಲೂ ಕೂಡ ಹೇಳ್ತೀನಿ ನಾನು. ಈ ಪರ್ಸನ್ ತುಂಬ ಮೆಚೂರ್ಡ್ ಪರ್ಸನ್ ಅಂತ ಹೇಳ್ಬೋದು, ಹಾಗೆಯೇ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ ಅಂತಲೂ ಹೇಳ್ಬೋದು. ಅರ್ಥ ಮಾಡ್ಕೊಳ್ತಾರೆ, ನಿಮ್ಮನ್ನು ಕೇರ್ ಮಾಡ್ತಾರೆ, ಲವ್ ಮಾಡುವಂಥ ಪರ್ಸನ್ ಅಂತ ಹೇಳ್ಬೋದು. ಈ ಪರ್ಸನ್ ಜೊತೆ ನಿಮ್ಮದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇರುತ್ತೆ ಅಂತ ಹೇಳ್ಬೋದು. ಎಸ್, ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ. ಸೊ ನಿಮಗೆ ಈ ಪರ್ಸನ್ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂತ ಅನಿಸಿದರೆ ನೀವು ನಿಮ್ಮ ಪರ್ಸನಲ್ ರೀಡಿಂಗ್ನ ಬುಕ್ ಮಾಡ್ಕೋಬೋದು. ಇದಿಷ್ಟು ರೆಡ್ ರೋಸ್ನ ಯಾರೆಲ್ಲ ಚೂಸ್ ಮಾಡಿದ್ರಿ ನಿಮ್ಮದು. ಸೊ ನಿಮಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ರೆಡ್ ಹಾರ್ಟ್ನ. ನೆಕ್ಸ್ಟ್ ಸೆಕೆಂಡ್ ಫೈಲ್ ಯೆಲ್ಲೋ ಡೈಸಿ ಫ್ಲವರ್ನ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮ್ಮ ಪ್ರಶ್ನೆಗೆ ನಿಮ್ಮ ಪರ್ಸನ್, ನೀವು ಥಿಂಕ್ ಮಾಡ್ತಾ ಇರೋ ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರಾ ಇಲ್ವಾ ಅಂತ ನೋಡೋಣ. ಸೆಕೆಂಡ್ ಫೈಲ್ ನಿಮ್ಮ ಪರ್ಸನ್ ನಿಮಗೆ, ಎಸ್ ಕಂಗ್ರ್ಯಾಚುಲೇಷನ್ಸ್, ನಿಮಗೂ ಕೂಡ ನಿಮ್ಮ ಪರ್ಸನ್ ಕಮಿಟ್ಮೆಂಟ್ ಕೊಡ್ತಾರೆ. ಏಸ್ ಆಫ್ ಕಪ್ಸ್ ಬಂದಿದೆ, ತುಂಬ ಪಾಸಿಟಿವ್ ಕಾರ್ಡ್. ಡಿವೈನ್ ಲವ್ ಅಂತ ಹೇಳ್ಬೋದು, ಡಿವೈನಿಂದ ಸಿಕ್ಕಿರೋ ಒಂದು ರಿಲೇಷನ್ಶಿಪ್ ಅಂತ ಹೇಳ್ಬೋದು. ದೇವರ ಆಶೀರ್ವಾದ ಇದೆ ಅಂತ ಹೇಳ್ಬೋದು. ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ. ಇದು ಕೆಲವರಿಗೆ ಹೊಸದಾಗಿ ಶುರುವಾಗಿರುವಂಥ ಪ್ರೀತಿ ಕೂಡ ಆಗಿರ್ಬೋದು. ಇದು ಟ್ರೂ ಲವ್ ಅಂತ ಹೇಳ್ತೀನಿ. ನಿಮ್ಮಿಬ್ಬರ ಮಧ್ಯ ನಿಜವಾದ ಪ್ರೀತಿ ಇದೆ ಅಂತ ಹೇಳ್ಬೋದು. ಈ ಒಂದು ಪ್ರೀತಿಲಿ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬೋದು. ಈ ಪರ್ಸನ್ ಎಮೋಷ್ನಲ್ ಪರ್ಸನ್ ಅಂತ ಹೇಳ್ಬೋದು. ಹಾಗೆಯೇ ಮದುವೆ ಆದಮೇಲೆ ಮ್ಯಾರಿಡ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತಲೂ ಹೇಳ್ಬೋದು. ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ. ಹಾಗೆಯೇ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಒಂದು ಪರ್ಸನ್ ಅಂತಲೂ ಹೇಳ್ಬೋದು. ಓಕೆ, ಎಸ್, ಈ ಪರ್ಸನ್ನಿಂದ ನಿಮಗೆ ಕಮಿಟ್ಮೆಂಟ್ ಸಿಗುತ್ತೆ. ಕೆಲವರಿಗೆ 1 ಮಂತಲ್ಲಿ ಸಿಗೋ ಚಾನ್ಸಸ್ ತುಂಬ ಇದೆ. ಇನ್ನು ಕೆಲವರಿಗೆ 1 ಇಯರ್ ಒಳಗಡೆ ಕನ್ಫರ್ಮೇಷನ್ ಸಿಗುತ್ತೆ. ಈ ಒಂದು ಪರ್ಸನ್ ಜೊತೆ ಕಮಿಟ್ಮೆಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಯೆಲ್ಲೋ ಡೈಸಿ ಫ್ಲವರ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮಗೆ ಸಿಗ್ತಾ ಇರೋ ಒಂದು ಕನ್ಫರ್ಮೇಷನ್ ಕಾರ್ಡ್ ಅಂತ ಹೇಳ್ಬೋದು. ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಯೆಲ್ಲೋ ಹಾರ್ಟ್ನ ಕಮೆಂಟ್ ಮಾಡಿ.
ನಿಮಗೇನಾದರೂ ನಿಮ್ಮ ಮ್ಯಾರಿಡ್ ಲೈಫ್ ಅಥವಾ ನಿಮ್ಮ ವ್ಯಕ್ತಿ ಬಗ್ಗೆ ತಿಳ್ಕೋಬೇಕು ಇನ್ನೂ ಜಾಸ್ತಿ ಅಂದರೆ ನೀವು ಪರ್ಸ್ನಲ್ ರೀಡಿಂಗ್ ಕೂಡ ತೊಗೋಬೋದು. ಸ್ಕ್ರೀನ್ ಮೇಲ್ಗಡೆ ನನ್ನ ನಂಬರ್ನ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ ನಿಮ್ಮ ರೀಡಿಂಗ್ನ ನೀವು ಬುಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಇವಾಗ ಲಾಸ್ಟ್ ಥರ್ಡ್ ಫೈಲ್ನ ಯಾರ್ಯಾರೆಲ್ಲ ಚೂಸ್ ಮಾಡಿದ್ದೀರಾ, ವೈಟ್ ಹಾರ್ಟ್ ಫ್ಲವರ್, ನಿಮ್ಮ ರೀಡಿಂಗ್ನ ನೋಡೋಣ. ನಿಮ್ಮ ಪರ್ಸನ್, ನೀವು ಯೋಚನೆ ಮಾಡ್ತಾಯಿರೋ, ಪ್ರೀತಿ ಮಾಡ್ತಾಯಿರೋ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರಾ ಇಲ್ವಾ ಅಂತ. ವೈಟ್ ರೋಸ್ ಯಾರ್ಯಾರೆಲ್ಲ ಚೂಸ್ ಮಾಡಿದ್ದೀರಾ, ವೈಟ್ ಹಾರ್ಟ್ನ ಕಮೆಂಟ್ ಮಾಡಿ. ಸೊ ನಿಮ್ಮ ರೀಡಿಂಗಲ್ಲಿ ಯಾವ ಒಂದು ರಿಸಲ್ಟ್ ಸಿಗುತ್ತೆ ಅಂತ ನೋಡೋಣ. ನಿಮ್ಮ ಪ್ರಶ್ನೆಗೆ ಏನು ಆನ್ಸರ್ ಸಿಗುತ್ತೆ ಅಂತ ನೋಡೋಣ. ದ ಫೂಲ್ ಬಂದಿದೆ. ಸಾರಿ, ಯಾರ್ಯಾರೆಲ್ಲ ಈ ಒಂದು ಫೈಲ್ನ ಚೂಸ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡೋದು ಸ್ವಲ್ಪ ಡೌಟ್ ಇದೆ. ಯಾಕಂದರೆ ದ ಫೂಲ್ ಬಂದಿದೆ. ಇಮ್ಮೆಚ್ಯೂರ್ ಪರ್ಸನ್ ಅಂತ ಹೇಳ್ತೀನಿ. ಅಷ್ಟೊಂದು ಕಮಿಟ್ಮೆಂಟ್ ಕೊಡೋಷ್ಟು ಮೆಚ್ಯೂರ್ಡ್ ಇನ್ನೂ ಆಗಿಲ್ಲ ಅಂತಲೂ ಹೇಳ್ತೀನಿ. ನನಗೆ ಸಿಗ್ತಾ ಇರೋ ಎನರ್ಜಿ ಪ್ರಕಾರ ಇಲ್ಲಿ ತುಂಬ ಜನರು ನಿಮ್ಮ ಈ ಪರ್ಸನ್ ಏನಿದ್ದಾರೆ ನೋಡಿ, ನಿಮಗಿನ್ನ ಚಿಕ್ಕವರಾಗಿರ್ತಾರೆ ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ಕೆಲವು ತಿಂಗಳುಗಳಾದರೆ, ಕೆಲವೊಬ್ಬರಿಗೆ ಕೆಲವು ವರ್ಷಗಳು ಸಣ್ಣವರಾಗಿರ್ತಾರೆ ಅಂತ ಹೇಳಿರ್ಬೋದು ನಿಮ್ಮ ಪರ್ಸನ್. ಇನ್ನು ಕೆಲವ್ರಿಗೆ ದೊಡ್ಡವರಾಗಿದ್ದರೂ ಕೂಡ ಇಮ್ಮೆಚ್ಯೂರ್ ಬುದ್ಧಿ ಇರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಮೆಚ್ಯೂರಿಟಿ ಇಲ್ಲ ಕಮಿಟ್ಮೆಂಟ್ ಕೊಡೋಷ್ಟು, ಹಾಗೆಯೇ ಕೇರ್ಲೆಸ್ ಅಂತ ಹೇಳ್ಬೋದು ಈ ವ್ಯಕ್ತಿ ಸ್ವಲ್ಪ. ಸೊ ಇಲ್ಲಿ ನಾನು ಪರ್ಸ್ನಾಲಿಟಿ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ ಮಾಡ್ತಾಯಿಲ್ಲ ರೀಡಿಂಗ್. ಈ ಒಂದು ಫೈಲ್ನ ಯಾರ್ಯಾರೆಲ್ಲ ಚೂಸ್ ಮಾಡಿದ್ರಿ ನೋಡಿ, ಈ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡೋದಿಲ್ಲ. ಸೊ ನಿಮ್ಗೆ ಇನ್ನೂ ಏನಾದರೂ ಆ್ಯಕ್ಯುರೇಟಾಗಿ ರೀಡಿಂಗ್ ಬೇಕು ಅಂದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬೋದು. ಯಾಕಂದರೆ ಇದು ಈ ಒಂದು ವಿಡಿಯೋ ರೀಡಿಂಗ್ ಏನಿದೆ ನೋಡಿ, ನಿಮ್ಮ ಇಂಟ್ಯೂಷನ್ ಮೇಲೆ, ನೀವು ಸೆಲೆಕ್ಟ್ ಮಾಡೋ ಕಾರ್ಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಇಂಟ್ಯೂಷನ್ ಸರಿಯಾಗಿಲ್ಲ ಅಂದರೆ ನೀವು ತಪ್ಪು ಕಾರ್ಡ್ನ ಚೂಸ್ ಮಾಡೋ ಒಂದು ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಆ್ಯಕ್ಯುರೇಟ್ ರೀಡಿಂಗ್ ಬೇಕು ಅಂದರೆ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ. ಅಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಎನರ್ಜಿನ ತೊಗೊಂಡು ನಾವು ರೀಡಿಂಗ್ ಮಾಡಿರ್ತೀವಿ. ನಿಮಗೆ ಆ್ಯಕ್ಯುರೇಟ್ ರಿಸಲ್ಟ್ ಸಿಗುತ್ತೆ, ಆ್ಯಕ್ಯುರೇಟ್ ಆನ್ಸರ್ ಸಿಗುತ್ತೆ. ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ನನ್ನ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಈ ಕಡೆ ಕೊಟ್ಟಿರ್ತೀನಿ. ಸೊ ನೀವು ವಾಟ್ಸಪ್ ಮಾಡಿ ನಿಮ್ಮ ರೀಡಿಂಗ್ನ ನೀವು ಬುಕ್ ಮಾಡ್ಕೋಬೋದು. ಇದಿಷ್ಟು ಇವತ್ತಿನ ರೀಡಿಂಗ್. ಸೊ ನಿಮ್ಗೆ ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು, ರೀಡಿಂಗ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ನನಗೆ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ಥರ ರೀಡಿಂಗ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ರೀಡಿಂಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.